ಒಂದು ಕಾರ್ ನಮ್ಮ ಹತ್ರ ಇದೆ, ಆದ್ರೆ ಆ ಕಾರ್ ಪಂಚರ್ ಆಗ್ಬಿಟ್ಟಿದೆ. ಸೊ ಏನು ಪ್ರಯೋಜನ ಇಲ್ಲ. ಕಾರ್ ಪಂಚರ್ ಸರಿ ಮಾಡ್ಬೇಕೇ ಕಾರ್ ಓಡಿಸ್ಬೇಕು. ಸೊ ಹಾಗೆ ನಮ್ಮ ದೇಹ ಎಲ್ಲ ಚೆನ್ನಾಗಿದೆ, ಆದ್ರೆ ತುಂಬಾ ಮಂಡಿ ನೋವು ಆಗ್ಬಿಟ್ಟಿದೆ. ನಮ್ಮ ದೇಹದ ತೂಕವನ್ನ ಇಟ್ಕೊಳ್ಳೋದೇ ಮಂಡಿ. ಸೊ ಹಾಗಾಗಿ ಮಂಡಿ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಸೊ ಮಂಡಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ನಮ್ಗೆ ಓಡಾಡ್ಲಿಕ್ಕೆ ತೊಂದರೆ ಆಗಲ್ಲ. ಏಜ್ ಆದಾಗ ಮಂಡಿ ಸರ್ಜರಿ ಹೋಗುವಂತ ಪರಿಸ್ಥಿತಿ ಬರಲ್ಲ. ಇನ್ ಕೇಸ್ ಮಂಡಿ ನೋವು ನಮಗೆ ಬರ್ತಾ ಇದೆ, ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ ಅಂದ್ರೆ ಕಲಿಯುಗದಲ್ಲೇ ಬದುಕಿದ್ವಾಗ್ಲೇ ನಾವು ನೋಡಿದಂತಹ ನರಕ ಅಂತ ಹೇಳ್ಬೋದು. ಹಾಗಾಗಿ ಈ ನರಕದಿಂದ ತಪ್ಪಿಸಿಕೊಳ್ಳಿಕ್ಕೆ ನಾವಿವತ್ತು ಡಾಕ್ಟರ್ ಹತ್ರ ಏನು ಮಾಡಬೇಕು, ಈ ಮಂಡಿ ನೋವಿಗೆ ಕಾರಣ ಏನು ಎಂಬುದನ್ನ ತಿಳಿಯೋಣ. ನಮಸ್ಕಾರ. ವಿಸ್ತಾರ ಹೆಲ್ತ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗಿದ್ದಾರೆ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗವನೆ ಮುಖ್ಯಸ್ಥರಾದಂತಹ ಡಾಕ್ಟರ್ ವೆಂಕಟರಮಣ ಹೆಗಡೆ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಆದರವಾದಂತಹ ಸ್ವಾಗತ. ಇವತ್ತು ನಮ್ಮ ನಿತ್ಯ ಜೀವನದಲ್ಲಿ ಮಂಡಿ ನೋವು ಹೇಳುವಂಥದ್ದು ಅತ್ಯಧಿಕವಾಗಿ ಕಾಡ್ತಾ ಇದೆ. ಆ ಮಂಡಿ ನೋವಿಗೆ ಕಾರಣವಾದರೂ ಏನು, ಅದಕ್ಕೆ ಪರಿಹಾರ ಏನು, ಅದನ್ನ ಹೇಗೆ ನಿಯಂತ್ರಿಸಬಹುದು, ಹಾಗೆ ಬರದ್ದೇ ಹೋದಂಗೆ ತಡೆಯಬಹುದು ಎಂಬುದನ್ನ ನಮ್ಮ ಡಾಕ್ಟರ್ ಹತ್ರ ಕೇಳಿ ಪಡೆಯೋಣ. ಡಾಕ್ಟ್ರೇ, ಈ ಮಂಡಿ ನೋವಿಗೆ ರೂಟ್ ಕಾಸ್ ಏನು? ಬಹಳ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಒಂದು ಕಾರ್ ನಮ್ಮ ಹತ್ರ ಇದೆ, ಆದರೆ ಆ ಕಾರ್ ಪಂಚರ್ ಆಗ್ಬಿಟ್ಟಿದೆ. ಸೊ ಏನು ಪ್ರಯೋಜನ ಇಲ್ಲ. ಕಾರ್ ಪಂಚರ್ ಸರಿ ಮಾಡಬೇಕೇ ಕಾರ್ ಓಡಿಸ್ಬೇಕು. ಸೊ ಹಾಗೆ ನಮ್ಮ ದೇಹ ಎಲ್ಲ ಚೆನ್ನಾಗಿದೆ, ಆದರೆ ತುಂಬ ಮಂಡಿ ನೋವು ಆಗ್ಬಿಟ್ಟಿದೆ. ನಮ್ಮ ದೇಹದ ತೂಕವನ್ನ ಇಟ್ಕೊಳ್ಳೋದೇ ಮಂಡಿ. ಸೊ ಹಾಗಾಗಿ ಮಂಡಿ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಸೊ ಮಂಡಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ನಮಗೆ ಓಡಾಡ್ಲಿಕ್ಕೆ ತೊಂದರೆ ಆಗಲ್ಲ. ಏಜ್ ಆದಾಗ ಮಂಡಿ ಸರ್ಜರಿ ಹೋಗುವಂಥ ಪರಿಸ್ಥಿತಿ ಬರಲ್ಲ. ನಾವು ಬ್ಯಾಂಕಲ್ಲಿ ಹೆಂಗಿದ್ದಾಗಲೇ ದುಡಿಯೋ ಸಂದರ್ಭದಲ್ಲೇ ನಾವು ಡೆಪಾಸಿಟ್ ಇಟ್ಕೊಂಡ್ರೆ, ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ, ನಾವು ರಿಟೈರ್ಡ್ ಆದಮೇಲೆ ನಮಗೆ ಮಕ್ಕಳ ಮೇಲೆ ಅವಲಂಬಿತ ಆಗೋದು, ಇನ್ನೊಬ್ಬರ ಮೇಲೆ ಅವಲಂಬಿತ ಆಗೋದು ತಪ್ಪತ್ತೆ. ಹಾಗಾಗಿ ನಾವು ಹೆಂಗಿದ್ದಾಗಲೇ ನಮ್ಮ ಬೋನಿಗೆ ಒಳ್ಳೆ ಕ್ಯಾಲ್ಸಿಯಮನ್ನು ಕೊಟ್ಟು ಕ್ಯಾಲ್ಸಿಯಮನ್ನು ಡೆಪಾಸಿಟ್ ಮಾಡಿ ಒಳ್ಳೆ ಮಾಡಿ ಇಟ್ಕೊಂಡ್ಬಿಟ್ರೆ, 30-40 ವಯಸ್ಸಿನಲ್ಲೇ ನಾವು ನಮ್ಮ ಬೋನನ್ನು ಚೆನ್ನಾಗಿ ಇಟ್ಕೊಂಡ್ರೆ 50 ವರ್ಷ ಆದಾಗ ಈ ಮಂಡಿ ನೋವಿನ ಆಪರೇಷನ್ಗೆ ಹೋಗುವಂಥ ಪರಿಸ್ಥಿತಿ ಬರೋದಿಲ್ಲ. ಸೊ ಹಾಗಾಗಿ ಮಂಡಿಯ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಇನ್ ಕೇಸ್ ಮಂಡಿ ನೋವು ನಮಗೆ ಬರ್ತಾ ಇದೆ, ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ ಅಂದ್ರೆ ಕಲಿಯುಗದಲ್ಲೇ ಬದುಕಿದ್ವಾಗ್ಲೇ ನಾವು ನೋಡಿದಂತಹ ನರಕ ಅಂತ ಹೇಳ್ಬೋದು. ಹಾಗಾಗಿ ಈ ನರಕದಿಂದ ತಪ್ಪಿಸಿಕೊಳ್ಳಿಕ್ಕೆ ನಾವಿವತ್ತು ಡಾಕ್ಟರ್ ಹತ್ರ ಏನು ಮಾಡಬೇಕು, ಈ ಮಂಡಿ ನೋವಿಗೆ ಕಾರಣ ಏನು ಎಂಬುದನ್ನ ತಿಳಿಯೋಣ. ಡಾಕ್ಟ್ರೇ, ಮೊದಲನೇದಾಗಿ ಅತಿ ಮುಖ್ಯವಾಗಿ ಈಗ ಕಳ್ಳರು ಅಂತ ನಾವು ಹೇಳುತ್ತೇವೆ. ಈ ವಿಷಯದಲ್ಲೂ ಕಳ್ಳರಿರಬಹುದೇ? ಕ್ಯಾಲ್ಸಿಯಂ ನಮಗೆ ಬೇಕು ಅನ್ನೋದು ನಿಮಗೆಲ್ಲ ಗೊತ್ತು. ಮಂಡಿ ನೋವನ್ನು ಅಥವಾ ಯಾವುದೇ ಒಂದು ಎಲುಬಿನ ಆರೋಗ್ಯವನ್ನು, ಮೂಳೆಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಕ್ಯಾಲ್ಸಿಯಂ ಬೇಕು. ಮೊದಲನೇ ಪ್ರಶ್ನೆ ಕೇಳಿದ್ದಾರೆ, ಯಾರು ಕಳ್ಳರಿದ್ದಾರಾ ಅಂತ. ಕ್ಯಾಲ್ಸಿಯಂ ಲೂಟರ್ಸ್ ಇದ್ದಾರೆ. ಕ್ಯಾಲ್ಸಿಯಂ ಲೂಟರ್ಸ್ ಇವತ್ತು ಬರ್ತಾ ಇರುವಂಥ ಆಧುನಿಕ ರೆಡಿಮೇಡ್ ಫುಡ್ಗಳು ಜೊತೆಗೆ ಅನೇಕ ರೀತಿಯ ಹೆಚ್ಚಾದಂಥ ಕಾರ್ಬೋಹೈಡ್ರೇಟ್ ನಮ್ಮ ಆಹಾರದಲ್ಲಿ, ಹಾಗೇನೆ ತಂಪು ಪಾನೀಯಗಳಂತೂ ಮಹಾ ಲೂಟರ್ಸ್. ಅದು ಕ್ಯಾಲ್ಸಿಯಂ ಎಬ್ಸಾರ್ಬ್ ಆಗ್ಲಿಕ್ಕೆ ಕೊಡೋದಿಲ್ಲ, ಕ್ಯಾಲ್ಸಿಯಂ ಟ್ರಾನ್ಸ್ಪೋರ್ಟ್ ಆಗ್ಲಿಕ್ಕೆ ಕೊಡೋದಿಲ್ಲ, ಕ್ಯಾಲ್ಸಿಯಂ ಲೂಟರ್ಸ್. ಸೊ ಮೊದಲನೇದಾಗಿ ಕ್ಯಾಲ್ಸಿಯಂ ಲೂಟರ್ಸನ್ನು, ಬೇಕರಿ ಆಹಾರಗಳನ್ನು, ತಂಪು ಪಾನೀಯಗಳನ್ನು ಬಿಡಬೇಕು. ಇದು ಬಹಳ ಮುಖ್ಯ. ಸೊ ಕ್ಯಾಲ್ಸಿಯಂ ಲೂಟರ್ಸನ್ನು ನಾವು ಅವಾಯ್ಡ್ ಮಾಡಬೇಕು. ನಮ್ಮ ಮಕ್ಕಳು ಇವತ್ತು ತಂಪು ಪಾನೀಯಗಳಿಗೆ ಮೊರೆ ಹೋಗ್ತಾ ಇದ್ದಾರೆ, ಆ ಚಟಕ್ಕೆ ಬಿದ್ದುಬಿಟ್ಟಿದ್ದಾರೆ. ಅದರಿಂದ ಅವ್ರನ್ನ ತಪ್ಪಿಸ್ಬೇಕು. ನಿಧಾನವಾಗಿ ಮಜ್ಜಿಗೆ ಕುಡಿಯೋದು, ಮಜ್ಜಿಗೆಯನ್ನು ರುಚಿ ಮಾಡಿ ಮಸಾಲ ಮಜ್ಜಿಗೆ ಮಾಡಿ ಕುಡಿಸೋದು, ಅವರಿಗೆ ಇದ್ದಿದ್ದೇ ಒಂದೆಲಗದ ಜ್ಯೂಸನ್ನು ಕೊಡೋದು ಮಾಡಿ, ಈಗ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಅವ್ರಿಗೆ ಶುರು ಮಾಡಿಸ್ಬೇಕು. ನೋಡಿ, ಅಂದ್ರೆ ಮಾನವ ರೂಪದಲ್ಲಿ ಮಾತ್ರ ಕಳ್ಳರಿಲ್ಲ, ವಸ್ತುಗಳ ರೂಪದಲ್ಲೂ ಕಳ್ಳರಿದ್ದಾರೆ ಹೇಳಾಯ್ತು. ಹಾಗಾಗಿ ಈ ಲೂಟರ್ಸ್ ಅನ್ನ ಬಿಟ್ಟು ಈಗ ಕ್ಯಾಲ್ಸಿಯಂ ಅಂತ ಮಾತನಾಡಿದ್ರಿ. ಕ್ಯಾಲ್ಸಿಯಂ ನಮ್ಮ ಮಂಡಿ ನೋವನ್ನ ಹೇಗೆ ಕಡಿಮೆ ಮಾಡ್ತದೆ? ಕ್ಯಾಲ್ಸಿಯಂ ನಮ್ಮ ಬೋನ್ನಲ್ಲಿ ಸಾಕಷ್ಟು ಸ್ಟೋರ್ ಆಗಬೇಕು, ನಮ್ಮ ಎಲುಬಿನಲ್ಲಿ ಅದು ಸ್ಟೋರ್ ಆಗಬೇಕು. ಸೊ ಈ ಒಂದು ಕ್ಯಾಲ್ಸಿಯಂ ಸ್ಟೋರ್ ಆಗಿದ್ದಿದ್ರೆ ಅದು ರಕ್ತದಲ್ಲಿ ಜಾಸ್ತಿ ಇರಬಾರ್ದು, ರಕ್ತದಿಂದ ಎಲುಬಿಗೆ ಬರಬೇಕು.
ಈಗ ನಾವು ಜಾಸ್ತಿ ಉಪ್ಪು ತೆಗೆದುಕೊಂಡ್ರೆ, ಜಾಸ್ತಿ ಜಂಕ್ ಫುಡ್ ತೆಗೆದುಕೊಂಡ್ರೆ ಏನಾಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಜಾಸ್ತಿ ಆಗುತ್ತೆ. ಆ ಆ್ಯಸಿಡನ್ನು ಸರಿ ಮಾಡಲಿಕ್ಕೆ ಈಗ ತೆಂಗಿನ ಮರಕ್ಕೆ ನಾವು ಸುಣ್ಣವನ್ನು ಹಾಕ್ತೇವೆ, ಆ ಆ್ಯಸಿಡ್ ಅಲ್ಲಿ ಆ ಭೂಮಿಯಲ್ಲಿ ಕಡಿಮೆ ಆಗಲಿ ಅಂತ. ಸೊ ಹಾಗೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇದೆ, ಸೊ ಹಾಗಾಗಿ ಸುಣ್ಣವನ್ನು ಹಾಕ್ತೇವೆ. ಅದೇ ಥರ ಹೊಟ್ಟೆಯಲ್ಲಿ ಹೆಚ್ಚಾದಂಥ ಆ್ಯಸಿಡಿಟಿಯನ್ನು ಸರಿ ಮಾಡಲಿಕ್ಕೆ ಉಪ್ಪನ್ನು ಸೇವಿಸಿದಾಗ ಅಥವಾ ಈ ಜಂಕ್ ಫುಡನ್ನು ಸೇವಿಸಿದಾಗ ಇವತ್ತು ಆ್ಯಸಿಡಿಟಿಯನ್ನು ಸರಿ ಮಾಡಲಿಕ್ಕೆ ಹೇಗೆ ತೆಂಗಿನ ಮರಕ್ಕೆ ಸುಣ್ಣವನ್ನು ಹಾಕ್ತೇವೋ ಹಾಗೆ ಕ್ಯಾಲ್ಸಿಯಮ್ಮು ಬೋನಿಂದ ಹೊಟ್ಟೆಗೆ ಬರುತ್ತೆ, ಬ್ಲಡ್ ಸ್ಟ್ರೀಮಿಗೆ ಬಂದ್ಬಿಡುತ್ತೆ. ಸೊ ಆಗ ಬ್ರಹ್ಮ ಬೋನು ಫ್ರೆಜೈಲ್ ಆಗತ್ತೆ. ಸೊ ಮಂಡಿ ನೋವು ಬರುವಂಥ ಚಾನ್ಸಸ್ ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ಕ್ಯಾಲ್ಸಿಯಂ ನಮಗೆ ಚೆನ್ನಾಗಿರಬೇಕು ಅಂತ ಆದರೆ ನಾವು ಆಹಾರದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಕ್ಯಾಲ್ಸಿಯಂ ರಿಚ್ ಫುಡ್ಡು ಈಗ ನಾನ್ ವೆಜಿಟೇರಿಯನ್ಸಿಗೆ ಚಿಕ್ಕ ಚಿಕ್ಕ ಮೀನುಗಳಲ್ಲಿ, ಮೊಟ್ಟೆಯಲ್ಲಿ ಸಾಕಷ್ಟು ಸಿಗತ್ತೆ. ಸಸ್ಯಾಹಾರಿಗಳಿಗೆ ಕ್ಯಾಲ್ಸಿಯಂ ಕೊರತೆ. ಸೊ ಹೌದು, ಹಾಲು, ನೀವು ಹೇಳಿದಂಥ ಉತ್ತರ ಬಹಳ ಸರಿ. ಹಾಲಿನಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇದೆ, ಆದರೆ A2 ಮಿಲ್ಕ್ ತೆಗೆದುಕೊಳ್ಳೋದು ಒಳ್ಳೆಯದು. ಯಾವ ಹಸು, ಯಾವ ಲೋಕಲ್ ಹಸುವಿನ ಹಾಲು, ದೇಶೀಯ ತಳಿಯ ಹಾಲು, ಜೊತೆಗೆ ಯಾವ ಹಸು ಹುಲ್ಲನ್ನು ತಿನ್ನುತ್ತೆ ಆ ಹುಲ್ಲಲ್ಲಿ ಕ್ಯಾಲ್ಸಿಯಂ ಇದೆ, ಅದರಿಂದ ನಮಗೆ ಹಾಲಿನ ಮೂಲಕ ಕ್ಯಾಲ್ಸಿಯಂ ದೊರೆಯುತ್ತೆ. ಅದೇ ನೀವು ನಮಗೆ 1000 mg ಅಷ್ಟು ಕ್ಯಾಲ್ಸಿಯಂ ಒಂದು ದಿವಸಕ್ಕೆ ಬೇಕಿದೆ. ನೀವು ರೈಸನ್ನು ತೆಗೆದುಕೊಂಡ್ರೆ 100 ಗ್ರಾಮ್ ರೈಸಲ್ಲಿ ಬರೀ 30 ಮಿಲಿಗ್ರಾಮ್ನಷ್ಟೇ ಕ್ಯಾಲ್ಸಿಯಂ ಇದೆ. 3 kg ರೈಸ್ ತಿನ್ಲಿಕ್ಕೆ ಸಾಧ್ಯ ಇಲ್ಲ. 3 kg ತಿಂದರೆ ಕ್ಯಾಲ್ಸಿಯಂ ಸಾಕಷ್ಟು ಸಿಗತ್ತೆ. ಅದ್ರ ಬದಲಿಗೆ ನೀವು 1 ಲೀಟ್ರ್ ಮಿಲ್ಕನ್ನು ಇಡೀ ದಿವಸದಲ್ಲಿ ಕುಡಿದ್ಬಿಟ್ರೆ ಸುಮಾರು 800 ಮಿಲಿಗ್ರಾಮ್ನಷ್ಟು ಕ್ಯಾಲ್ಸಿಯಂ ಸಿಕ್ಕೇ ಹೋಯ್ತು. ಅಷ್ಟಾಗೋದಿಲ್ಲ ಅಂದರೆ ಒಂದು 500 ಮಿಲಿಗ್ರಾಮ್ದು ಒಂದು ಕ್ಯಾಲ್ಸಿಯಂ ಮಾತ್ರೆ, ವಿಟಮಿನ್ ಡಿ ಇರುವಂಥದ್ದು, ಜೊತೆಗೆ 2 ಅಥವಾ 3 ಗ್ಲಾಸ್ ಹಾಲು ಸಸ್ಯಾಹಾರಿಗಳಿಗೆ. ಜೊತೆಗೆ ಕ್ಯಾಲ್ಸಿಯಂ ಸಿಗಲಿಕ್ಕೆ ಬಹಳ ಉತ್ತಮವಾದ ಒಂದು ಉಪಾಯವನ್ನು ನಾನು ಕಂಡುಹಿಡಿದಿದ್ದೇನೆ. ಇದನ್ನು ಸಾವಿರಾರು ಜನರಿಗೆ ಹೇಳಿಕೊಟ್ಟಿದ್ದೇನೆ, ಸಕ್ಸಸ್ ಆಗಿದೆ. ಗ್ರೀನ್ ಜ್ಯೂಸ್ ಥೆರಪಿ ಆತ್ಮೀಯರೇ, ಗ್ರೀನ್ ಜ್ಯೂಸ್ ಥೆರಪಿ ತುಂಬ ಎಫೆಕ್ಟಿವ್ ಆಗಿದೆ. ಒಂದು ಮಿಕ್ಸಿಯ ಜಾರನ್ನು ತೆಗೆದುಕೊಳ್ಬೇಕು, ಅದಕ್ಕೆ 1 ಗ್ಲಾಸ್ ನೀರನ್ನು ಹಾಕಬೇಕು, 1 ಮುಷ್ಟಿ ಕರಿಬೇವಿನ ಅಥವಾ ಯಾವುದಾದ್ರು ಒಂದು ಸೊಪ್ಪನ್ನು ಹಾಕಬೇಕು, ಹಾಗೆ 1 ಚಮಚ ಕಪ್ಪು ಎಳ್ಳನ್ನು ಹಾಕಬೇಕು. ಎಳ್ಳಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇದೆ. ಹಾಗೆ 1 ಚಮಚ ಅಗಸೆ ಬೀಜವನ್ನು ಹಾಕಬೇಕು, ಅದರಲ್ಲಿ ತುಂಬ ಒಳ್ಳೆಯ ಅಂಶಗಳಿದೆ. ಒಳ್ಳೆ ಈ ಕ್ಯಾಲ್ಸಿಯಂ ತೆಗೆದುಕೊಳ್ಳಿಕ್ಕೆ ಬೇಕಾದಂಥ ಈಸ್ಟ್ರೋಜನ್ ಅದರಲ್ಲಿದೆ, ನ್ಯಾಚುರಲ್ ಆಗಿರುವಂಥದ್ದು. ಇದನ್ನು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ಅದನ್ನು ಸೋಸಿ ಡೈಲಿ ಬೆಳಗ್ಗೆ 1 ಗ್ಲಾಸು ಸಂಜೆ 1 ಗ್ಲಾಸು ಕುಡಿದ್ರೆ ಗ್ರೀನ್ ಜ್ಯೂಸ್ ಥೆರಪಿ ನಿಮಗೆ ಸಾಕಷ್ಟು ಕ್ಯಾಲ್ಸಿಯಂ ಅನ್ನು ಕೊಡುತ್ತೆ. ಆದರೆ ಕ್ಯಾಲ್ಸಿಯಂ ಲೂಟರ್ಸನ್ನು ಇಲ್ಲಿ ತೆಗೆದುಕೊಳ್ಬಾರ್ದು, ಅವು ಕ್ಯಾಲ್ಸಿಯಂ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಹಾಲನ್ನು ಜಾಸ್ತಿ ಕುಡಿಯುವಂಥದ್ದು, ಪನ್ನೀರನ್ನು ಜಾಸ್ತಿ ತೆಗೆದುಕೊಳ್ಳುವಂಥದ್ದು, ಗ್ರೀನ್ ಜ್ಯೂಸ್ ಥೆರಪಿಯನ್ನು ದಿನನಿತ್ಯ 2 ಸಲ ಮಾಡುವಂಥದ್ದು, ಕುಡಿಯುವಂಥದ್ದು, ಸಾಕಷ್ಟು ಕ್ಯಾಲ್ಸಿಯಂ ರಿಚ್ ಆಹಾರವನ್ನು ಸೇವಿಸುವಂಥದ್ದು ನಾವು ಮಾಡಬೇಕು. ಸಸ್ಯಾಹಾರಿಗಳಿಗೆ ಇದಾದರೆ, ಮಾಂಸಾಹಾರಿಗಳಿಗೆ ಮೀನು, ಮೊಟ್ಟೆ, ಇದರಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಸಿಗುತ್ತೆ. ನಾವು ಮೀನು ಮೊಟ್ಟೆ ಸೇವಿಸುವಂಥವರಲ್ಲಿ ಮಂಡಿ ನೋವನ್ನು ತುಂಬ ಕಡಿಮೆ ನೋಡ್ತೇವೆ. ವೆಜಿಟೇರಿಯನ್ಸಲ್ಲಿ ತುಂಬ ಜನರಿಗೆ ಮಂಡಿ ನೋವು ಜಾಸ್ತಿ ಬರ್ತಾ ಇದೆ. ಸೊ ಅದಕ್ಕೆ ಪ್ರಮುಖವಾದ ಕಾರಣ ಈ ಒಂದು ಕ್ಯಾಲ್ಸಿಯಂ ಕೊರತೆ. ಡಾಕ್ಟ್ರೇ, ನೀವು ಮಾತಾಡಬೇಕಿದ್ರೆ ಹೇಳಿದ್ರಿ ವಿಟಮಿನ್ ಡಿ ಅಂತ. ಈ ವಿಟಮಿನ್ ಡಿ ಹೇಗೆ ನಮಗೆ ಒಂದು ಮಂಡಿ ನೋವನ್ನು ಕ್ಯೂರ್ ಮಾಡಬಹುದು? ಕ್ಯಾಲ್ಸಿಯಂ ಒಂದೇ ಇದ್ದರೆ ಸಾಕಾಗೋದಿಲ್ಲ. ಕ್ಯಾಲ್ಸಿಯಮನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು, ಅದನ್ನು ಬೋನಿಗೆ ತೆಗೆದುಕೊಂಡು ಹೋಗುವಂಥದ್ದು ವಿಟಮಿನ್ ಡಿ. ಈಗ ಜೇನುಗೂಡಿಗೆ ಅಂದರೆ ನಮ್ಮ ಎಲುಬು ಅಂತ ಇಟ್ಕೊಳ್ಳೋಣ. ಸೊ ಆ ಜೇನುಗೂಡಲ್ಲಿ ತೂತುಗಳಿರುತ್ತೆ. ಸೊ ಆ ತೂತಲ್ಲಿ ಹನಿ, ಜೇನುತುಪ್ಪ ಇರಬೇಕು, ಅದು ಕ್ಯಾಲ್ಸಿಯಂ. ಈ ಜೇನುತುಪ್ಪವನ್ನು ತರುವಂತಹ ಯಾರು? ಜೇನು ಹುಳಗಳು, ಅದು ವಿಟಮಿನ್ ಡಿ. ಸೊ ವಿಟಮಿನ್ ಡಿ ಬಹಳ ಮುಖ್ಯ. ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಸಿಗುತ್ತೆ. ಇವತ್ತು 90% ಜನರಿಗೆ ಸೂರ್ಯನ ಬೆಳಕಿಗೆ, ರೈತರನ್ನ ಬಿಟ್ಟು ಉಳಿದು ಯಾರಿಗೂ ಕೂಡ ಎಕ್ಸ್ಪೋಸ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ವಿಟಮಿನ್ ಡಿ ಸಪ್ಲಿಮೆಂಟನ್ನು ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಇದೆ. ವಿಟಮಿನ್ ಡಿ ಬೇಕು. ಇದು ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ. ಬರೀ ಕ್ಯಾಲ್ಸಿಯಂ ಒಂದೇ ಅಲ್ಲ, ಇಮ್ಯುನಿಟಿಗೂ ಕೂಡ ಬಹಳ ಮುಖ್ಯ. ನಮ್ಮ ರೋಗ ನಿರೋಧಕ ಶಕ್ತಿಗೂ ಬಹಳ ಮುಖ್ಯ. ಇವತ್ತು ಕೋವಿಡ್ನಂತಹ ಒಂದು ಕಷ್ಟದ ಸಂದರ್ಭದಲ್ಲಿ ವಿಟಮಿನ್ ಡಿ ನಮಗೆ ಸಹಾಯ ಮಾಡಿದೆ.
ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸರಿ ಮಾಡೋದ್ರ ಮೂಲಕ. ಸೊ ವಿಟಮಿನ್ ಡಿ ಈ ಜೇನು ಹುಳದ ಹಾಗೆ. ಕ್ಯಾಲ್ಸಿಯಂ ಸೋರ್ಸ್ ಹಾಲು, ಮೊಟ್ಟೆ, ಕ್ಯಾಲ್ಸಿಯಂ ಸೋರ್ಸ್ ನಮಗೆ ಬೇಕಲ್ಲ, ಅದು ಜೇನನ್ನು ರೆಡಿ ಮಾಡಲಿಕ್ಕಿರುವಂತಹ ಹುಳ ತರುವಂತಹ ಆ ಒಂದು ಹೂವು, ಅದು ಕ್ಯಾಲ್ಸಿಯಂ ಸೋರ್ಸ್. ಸೊ ಇಲ್ಲಿ ಕ್ಯಾಲ್ಸಿಯಂ ಸೋರ್ಸ್ ಬೇಕು. ಆ ಸೋರ್ಸನ್ನು ತರುವಂತಹ ಹೂವಿನಿಂದ ಮಕರಂದವನ್ನು ಹೀರಿ ತರುವಂತಹ ಹುಳಗಳು ಬೇಕು, ಅದು ವಿಟಮಿನ್ ಡಿ. ಆಮೇಲೆ ಹೋಗಿ ಅಲ್ಲಿ ಡೆಪಾಸಿಟ್ ಮಾಡಬೇಕು. ಆ ಡೆಪಾಸಿಟ್ ಮಾಡಲಿಕ್ಕೆ ವ್ಯಾಯಾಮ ಬೇಕು. ಸೊ ವ್ಯಾಯಾಮ ಇದ್ದಾಗ ಅಲ್ಲಿ ಆಸ್ಟಿಯೋಬ್ಲಾಸ್ಟ್ಗಳು ರೆಡಿಯಾಗಿ ಅಲ್ಲಿ ಲಾಕರ್ಗಳು ರೆಡಿ ಆಗುತ್ತೆ. ನಾವು ಬ್ಯಾಂಕಲ್ಲಿ ಹಣವನ್ನು ಇಡಲಿಕ್ಕೆ, ಕ್ಯಾಲ್ಸಿಯಂ ಸ್ಟೋರೇಜ್ ತರ ಅಥವಾ ಬಂಗಾರವನ್ನು ಇಡಲಿಕ್ಕೆ ಹೇಗೆ ಲಾಕರ್ಸನ್ನು ಹೆಚ್ಚೆಚ್ಚಿಗೆ ಮಾಡ್ತಾ ಹೋಗ್ತೀವಿ ಬಂಗಾರ ಜಾಸ್ತಿ ಆದಾಗೆ, ಹಾಗೆ ಕ್ಯಾಲ್ಸಿಯಂ ಸ್ಟೋರ್ ಮಾಡಲಿಕ್ಕೆ ವ್ಯಾಯಾಮವನ್ನು ಮಾಡಿದಾಗ ಆ ಒಂದು ಬೋನಲ್ಲಿ, ಆ ಒಂದು ಜಾಯಿಂಟಲ್ಲಿ ಕ್ಯಾಲ್ಸಿಯಂ ಸ್ಟೋರ್ ಮಾಡಲಿಕ್ಕೆ ವಾತಾವರಣ ರೆಡಿ ಆಗುತ್ತೆ, ಕ್ಯಾಲ್ಸಿಯಂ ಸ್ಟೋರ್ ಆಗುತ್ತೆ. ಕ್ಯಾಲ್ಸಿಯಂ ಸ್ಟೋರ್ ಆದಾಗ ತೊಂದರೆ ಆಗೋದಿಲ್ಲ. ಸೊ ಆ ಥರ ಸ್ಟೋರ್ ಆಗಬೇಕು ನಮ್ಮ ಬೋನ್ಗಳಲ್ಲಿ, ನಮ್ಮ ಜಾಯಿಂಟ್ಗಳಲ್ಲಿ, ನಮ್ಮ ಮಂಡಿಯಲ್ಲಿ. ಡಾಕ್ಟ್ರೇ, ಈಗ ಕೆಲವೊಬ್ಬರಲ್ಲಿ ಸಾಮಾನ್ಯವಾಗಿ ಗೊಂದಲ ಇರ್ತದೆ. ಬೆಳಗಿಂದ ಸಂಜೆ 6 ಗಂಟೆವರೆಗೂ ಬೆಳಗಾಗೇ ಇರ್ತದೆ, ಅಂದರೆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬೀಳ್ತಾ ಇರ್ತದೆ. ಎಲ್ಲ ಟೈಮಲ್ಲೂ ನಮಗೆ ವಿಟಮಿನ್ ಡಿ ಹೇಳುವಂಥದ್ದು ಸಿಗ್ತದಾ? ಅದೇ ತಪ್ಪು ಕಲ್ಪನೆ. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ, ಬೆಳಗ್ಗೆ ಎಳೆ ಬಿಸಿಲಲ್ಲಿ ಸಂಜೆ ಎಳೆ ಬಿಸಿಲಲ್ಲಿ ಇದ್ದರೆ ಸಾಕು ಸಿಗತ್ತೆ ಅಂತ. ಇಲ್ಲ, ನೀವು ಬೆಳಗ್ಗೆ 10 ಗಂಟೆ ನಂತರ ಸಂಜೆ 3 ಗಂಟೆ ಅಥವಾ 4 ಗಂಟೆವರೆಗಿನ ಬಿಸಿಲಲ್ಲಿ ಒಂದು 10 ನಿಮಿಷಗಳ ಕಾಲ ಮಿನಿಮಮ್ ಬಟ್ಟೆಯನ್ನು ಧರಿಸಿ 1 ಗ್ಲಾಸ್ ನೀರನ್ನು ಕುಡಿದು ತಲೆ ಮೇಲೆ ಒಂದು ತಂಪು ಪಟ್ಟಿಯನ್ನು ಹಾಕ್ಕೊಂಡು ನಿಮ್ಮ ಮನೆ ಟೆರೇಸಲ್ಲಿ ಹೋಗಿ ನಿಂತ್ಕೊಂಡು ವಿಟಮಿನ್ ಡಿಯನ್ನು ಸಿಗ್ಲಿಕ್ಕೆ ಸಾಧ್ಯ. ಆ ಒಂದು ಟೈಮಲ್ಲಿ ಅಷ್ಟೇ ವಿಟಮಿನ್ ಡಿ ಸಿಗ್ಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ನೀವು ವಿಟಮಿನ್ ಡಿ ಸಲುವಾಗಿ ಸಾಮಾನ್ಯವಾಗಿ ವೈದ್ಯರು ಇವತ್ತು ವಾರಕ್ಕೆ 1 ದಿವಸ ತಗೊಳ್ಳಿ ಅಂತ 60K ಇಂಟರ್ನ್ಯಾಷನಲ್ ಯೂನಿಟ್, ಅಂದರೆ 60,000 ಇಂಟರ್ನ್ಯಾಷನಲ್ ಯೂನಿಟ್ ಇರುವಂತಹ ಟ್ಯಾಬ್ಲೆಟನ್ನು ಸಜೆಸ್ಟ್ ಮಾಡ್ತಾರೆ, ವಾರಕ್ಕೆ 1 ದಿವಸ ತೆಗೆದುಕೊಳ್ಳಿ ಅಂತ. ಆದರೆ ಅದು ತುಂಬ ಜಾಸ್ತಿ ಆಗಿಬಿಡುತ್ತೆ ಪ್ರತಿ ವಾರ ತೆಗೆದುಕೊಳ್ತಾ ಹೋಗೋದ್ರಿಂದ. ಅದ್ರ ಬದಲಿಗೆ ಬೆಸ್ಟ್ ಐಡಿಯಾ ಅಂದರೆ ಈಗ ಬಂದಿದೆ ಹೊಸ ವಿಧಾನ, 1000 ಇಂಟರ್ನ್ಯಾಷನಲ್ ಯೂನಿಟ್, 1,000 ಅಷ್ಟೇ, 1,000 ಇಂಟರ್ನ್ಯಾಷನಲ್ ಯೂನಿಟ್ ವಿಟಮಿನ್ ಡಿಯನ್ನು ಡೈಲಿ ತೆಗೆದುಕೊಳ್ಳುವಂಥ ಹವ್ಯಾಸವನ್ನು ಮಾಡಿಕೊಂಡ್ರೆ, ಒಂದು 3 ತಿಂಗಳ ನೀವು ತೆಗೆದುಕೊಂಡ್ರೆ ಮತ್ತೊಂದು 3 ತಿಂಗಳ ಬಿಡೋದು, ಮತ್ತೊಂದು 3 ತಿಂಗಳ ತೆಗೆದುಕೊಳ್ಳೋದು, ಅಥವಾ 1 ತಿಂಗಳಾದರೂ ಕಂಟಿನ್ಯೂಸ್ ಆಗಿ ತೆಗೆದುಕೊಂಡು 1 ತಿಂಗಳ ಗ್ಯಾಪ್ ಕೊಡೋದು. ಹೀಗೆ ಮಾಡೋದ್ರಿಂದಾಗಿ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ವಿಟಮಿನ್ ಡಿ ಖಂಡಿತವಾಗಿ ಡೈಲಿ ಡೋಸಲ್ಲಿ ನಾವು ತೆಗೆದುಕೊಳ್ಬೇಕು. ಸೊ ಡೈಲಿ ಡೋಸಲ್ಲಿ ಈಗ ಬೇಕಾದಷ್ಟು ಬಂದಿದೆ. ನಾಲಿಗೆಯಲ್ಲಿ ಅಡಿಗಿಡುವಂಥ ಸಬ್ಲಿಂಗ್ವಲ್ ವಿಟಮಿನ್ ಡಿ ಬಂದಿದೆ. 300 ಇಂಟರ್ನ್ಯಾಷನಲ್ ಯೂನಿಟಿಂದ 1000 ಇಂಟರ್ನ್ಯಾಷನಲ್ ಯೂನಿಟ್ ಇರುತ್ತೆ. ಸೊ 1,000 ಇಂಟರ್ನ್ಯಾಷನಲ್ ಯೂನಿಟ್ ವಿಟಮಿನ್ ಡಿಯನ್ನು ತೆಗೆದುಕೊಳ್ಳೋದ್ರಿಂದಾಗಿ, ಪ್ರತಿನಿತ್ಯ ತೆಗೆದುಕೊಳ್ಳೋದ್ರಿಂದಾಗಿ ನಮಗೆ ಕ್ಯಾಲ್ಸಿಯಂ ಕೊರತೆ ಉಂಟಾಗೋದಿಲ್ಲ. ನಾವು ತೆಗೆದುಕೊಂಡಂಥ ಕ್ಯಾಲ್ಸಿಯಂ ಎಬ್ಸಾರ್ಬ್ ಆಗಿ ಹೋಗಿ ಜೇನುಗೂಡಲ್ಲಿ ಸ್ಟೋರ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಡಾಕ್ಟ್ರೇ, ಲ್ಯೂಟರ್ಸ್ ಬಗ್ಗೆ ಹೇಳಬೇಕಿದ್ರೆ ನೀವು ಒಂದು ಪದವನ್ನು ಬಳಸಿದ್ರಿ, ಮತ್ತೆ ಈಸ್ಟ್ರೋಜನ್, ನ್ಯಾಚುರಲ್ ಈಸ್ಟ್ರೋಜನ್ ಹೇಳಿ. ಈಗ ಮಹಿಳೆಯರಲ್ಲಿ ಮಂಡಿ ನೋವು ಆ ಥರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಹಾರ್ಮೋನ್ ಕೂಡ ಇಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಟೆಸ್ಟೋಸ್ಟಿರಾನ್ ಇರ್ಬೋದು, ಈಸ್ಟ್ರೋಜನ್ ಇರ್ಬೋದು. ಪುರುಷರಲ್ಲಿ ಒಂದು 40-50 ವರ್ಷ ಆದಮೇಲೆ ಟೆಸ್ಟೋಸ್ಟಿರಾನ್ ಕಡಿಮೆ ಆಗುತ್ತೆ. ಸೊ ಅದು ಕೂಡ ಬೋನಿಗೆ ಅಥವಾ ನಮ್ಮ ಜಾಯಿಂಟಿಗೆ ಕ್ಯಾಲ್ಸಿಯಮನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. 50 ವರ್ಷ ಆದಮೇಲೆ ಪುರುಷರಲ್ಲಿ ನಾವು ಅನೇಕರಲ್ಲಿ ಮಂಡಿ ನೋವನ್ನು ನೋಡ್ತೇವೆ. ಮಹಿಳೆಯರಲ್ಲಿ ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲುವಂಥ ಪ್ರಕ್ರಿಯೆ ಆದಮೇಲೆ ಅನೇಕರಲ್ಲಿ 150 ಜನರಲ್ಲಿ ಮಂಡಿ ನೋವನ್ನು ನೋಡ್ತೇವೆ. ಇದಕ್ಕೆ ಮುಖ್ಯವಾದ ಕಾರಣ ಈ ಒಂದು ಈಸ್ಟ್ರೋಜನ್ ಹಾರ್ಮೋನ್ ಸಡನ್ನಾಗಿ ಡಿಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಅವರಿಗೆ ಮಂಡಿ ನೋವು ಬರುತ್ತೆ. ಹಾಗಾಗಿ ಅವರು ಈಸ್ಟ್ರೋಜನ್ ನ್ಯಾಚುರಲ್ ಆಗಿ ಕೊಡುವಂತಹ, ನಾನು ಗ್ರೀನ್ ಜ್ಯೂಸ್ ಥೆರಪಿ ಹೇಳಿದೆ. ಗ್ರೀನ್ ಜ್ಯೂಸ್ ಥೆರಪಿಯಲ್ಲಿ ಯಾವುದಂತ ಹೇಳಿದ್ದೀನಿ? ಹಸಿರು ಸೊಪ್ಪು, ಕರಿಬೇವು, ಎಳ್ಳಲ್ಲೂ ಕೂಡ ನ್ಯಾಚುರಲ್ ಆಗಿ ಈಸ್ಟ್ರೋಜನ್ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಸಿಗೋದು ಅಗಸೆ ಬೀಜ. ಸೊ ಅಗಸೆ ಬೀಜ, ಸೊ ನ್ಯಾಚುರಲ್ ಆಗಿ ಈಸ್ಟ್ರೋಜನ್ ಲೈಕ್ ಕಂಟೆಂಟ್ ಅದರಲ್ಲಿದೆ. ಸೊ ಅದು ಅಂದಾಗಿ ನಮಗೆ ಅನುಕೂಲ ಆಗುತ್ತೆ. ಸೊ ಗ್ರೀನ್ ಜ್ಯೂಸ್ ಥೆರಪಿಯನ್ನು ಮಾಡ್ತಾ ಬಂದಂಥವರಿಗೆ ಅನೇಕರಿಗೆ ಇವತ್ತು ಮಂಡಿ ನೋವು ಕಡಿಮೆ ಆಗಿದೆ. ಸರ್ಜರಿ ಹೇಳಿದಂಥವರಿಗೂ ಕೂಡ ಅವರು ಆಹಾರದ ಬದಲಾವಣೆಯನ್ನು ಮಾಡಿ ಅವರ ತೂಕವನ್ನು ಕಡಿಮೆ ಮಾಡಿಕೊಂಡು ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನು ತೆಗೆದುಕೊಂಡು ವಿಟಮಿನ್ ಡಿಯನ್ನು ತೆಗೆದುಕೊಂಡು ವ್ಯಾಯಾಮವನ್ನು ಮಾಡ್ತಾ ಬಂದಾಗ ಅವರ ಸರ್ಜರಿಯನ್ನು ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ ಅಥವಾ ತಪ್ಪಿಸ್ಕೊಂಡಿದ್ದಾರೆ.
ಇದನ್ನು ನನ್ನ ಪ್ರಾಕ್ಟಿಕಲ್ 25 ವರ್ಷಗಳ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಅಬ್ಸರ್ವ್ ಮಾಡಿದೆ. ಅನೇಕರು ಆಪ್ರೇಷನ್ ಬೇಕು ಅಂದಂಥವ್ರಿಗೆ ಆಪ್ರೇಷನ್ ಇಲ್ಲದೆ 50-55 ವರ್ಷ ಆದವರು ಆಪ್ರೇಷನ್ ಇಲ್ಲದೆ ಆರಾಮಾಗಿದ್ದಾರೆ, ಸರಿ ಮಾಡಿಕೊಂಡು 5-10 kg ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ, ಜೊತೆಗೆ ನಾನು ಹೇಳಿದಷ್ಟು ಉಪಾಯಗಳನ್ನು ಅನುಸರಿಸಿದ್ದಾರೆ. ಸೊ ಎಲ್ಲದಕ್ಕೂ ಕೂಡ ಸರ್ಜರಿನೇ ಉತ್ತರ ಅಲ್ಲ. ಖಂಡಿತವಾಗಿ ಸರ್ಜರಿ ಇಲ್ಲದೇ ಆಹಾರದ ಬದಲಾವಣೆ ಮಾಡೋದ್ರ ಮೂಲಕ, ಕ್ಯಾಲ್ಶಿಯಂ ವಿಟಮಿನ್ ಡಿಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ, ಹಾರ್ಮೋನುಗಳ ವ್ಯತ್ಯಯವನ್ನು ಸರಿ ಮಾಡೋದ್ರ ಮೂಲಕ, ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡೋದ್ರ ಮೂಲಕ ಖಂಡಿತವಾಗಿ ಈ ಸರ್ಜರಿಯನ್ನು ಪೋಸ್ಟ್ಪೋನ್ ಮಾಡ್ಬೋದು ಅಥವಾ ತಪ್ಪಿಸ್ಕೊಳ್ಬೋದು. ಡಾಕ್ಟ್ರೇ, ಈ ಮಂಡಿ ನೋವನ್ನು ಪ್ರಿವೆನ್ಷನ್ ಮಾಡೋಕ್ಕೆ ನಾವು ಯಾವ್ಯಾವ ರೀತಿಯ ಎಕ್ಸಸೈಸ್ಗಳನ್ನು ಮಾಡ್ಬೋದು? ಭಾಳ ಪ್ರಮುಖವಾದ ಪ್ರಶ್ನೆ. ಸೊ ಮಂಡಿ ನೋವಿಗೆ ಭಾಳ ಪ್ರಮುಖವಾದ 3 ವ್ಯಾಯಾಮ ಬರುತ್ತೆ. ಮೊದಲನೇ ವ್ಯಾಯಾಮ, ಅಂಗಾತವಾಗಿ ಮಲ್ಕೊಂಡು ತಲೆದಿಂಬನ ನಿಮ್ಮ ಹಿಮ್ಮಡಿಯ ಕೆಳಗಡೆ ಇಟ್ಕೊಂಡು ಮಂಡಿಯನ್ನು ಕೆಳಗಡೆ ಒತ್ತೋದು ಮೇಲ್ ಮಾಡೋದು, ಒತ್ತೋದು ಮೇಲ್ ಮಾಡೋದು, ಈ ವ್ಯಾಯಾಮವನ್ನು ಮಾಡುವಂಥದ್ದು. ಎರಡನೆಯ ವ್ಯಾಯಾಮ, ಒಂದು ಬೆಡ್ಶೀಟನ್ನು ರೌಂಡಾಗಿ ಸುತ್ತಿ ನಿಮ್ಮ ಮಂಡಿಯ ಕೆಳಭಾಗದಲ್ಲಿ ಇಟ್ಕೊಂಡು ಅಂಗಾತ ಮಲಗಿ ಮಂಡಿಯಲ್ಲಿ ಆ ಬೆಡ್ಶೀಟನ್ನು ಒತ್ತೋದು ಮೇಲ್ ಮಾಡೋದು, ಒತ್ತೋದು ಮೇಲ್ ಮಾಡೋದು. ಇದು ಕೂಡ ಅತ್ಯಂತ ಉತ್ತಮವಾದ ವ್ಯಾಯಾಮ. ಮೂರನೇ ವ್ಯಾಯಾಮ, ಒಂದು ತಲೆದಿಂಬನ್ನು ತೆಗೆದುಕೊಂಡು ಪಿಲ್ಲೋವನ್ನು ತೆಗೆದುಕೊಂಡು ನಿಮ್ಮ 2 ಕಾಲುಗಳನ್ನು ಮೇಲೆ 90 ಡಿಗ್ರಿ ತೆಗೆದುಕೊಂಡು ಹೋಗಿ 2 ಕಾಲುಗಳ ಮಧ್ಯೆ ಆ ಪಿಲ್ಲೋವನ್ನು ಇಟ್ಕೊಂಡು ಮಂಡಿಯನ್ನು ಒತ್ತೋದು ಅಗಲ ಮಾಡೋದು, ಒತ್ತೋದು ಅಗಲ ಮಾಡೋದು. ಪಿಲ್ಲೋ ಬೀಳಬಾರ್ದು, ಪಿಲ್ಲೋ ಇರಬೇಕು ಮಧ್ಯೆಯಲ್ಲಿ. ಸೊ ನಿಮ್ಮ 2 ಕಾಲ ಮೇಲೆ ತೆಗೆದುಕೊಂಡು ಮಂಡಿಯನ್ನು ಒತ್ತೋದು ಅಗಲ ಮಾಡೋದು, ಒತ್ತೋದು ಅಗಲ. ಈ 3 ವ್ಯಾಯಾಮಗಳು ಮಂಡಿ ನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಉಪಯುಕ್ತವಾದಂಥ ವ್ಯಾಯಾಮ. ಈ ವ್ಯಾಯಾಮವನ್ನು ಮಾಡಿದಾಗ ಆಟೋಮೆಟಿಕ್ ಆಗಿ ಕ್ಯಾಲ್ಸಿಯಂ ಡೆಪಾಸಿಟ್ ಈಸಿ ಆಗ್ತಾ ಹೋಗುತ್ತೆ, ಅಲ್ಲಿ ಬೋನ್ ಸ್ಟ್ರಾಂಗ್ ಆಗುತ್ತೆ, ಆ ಜಾಯಿಂಟಿನ ಸುತ್ತಲೂ ಇರುವಂತಹ ಮಾಂಸಖಂಡಗಳು ಶಕ್ತಿಯುತ ಆಗುತ್ತೆ, ತನ್ಮೂಲಕ ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವ್ಯಾಯಾಮ ಮಂಡಿ ನೋವನ್ನು ಕಡಿಮೆ ಮಾಡಲಿಕ್ಕೆ ಅತಿ ಮುಖ್ಯವಾದಂಥ ಒಂದು ಭಾಗ. ಸೊ ಮಂಡಿ ನೋವಿಗೆ 3 ರೀತಿಯ ವ್ಯಾಯಾಮಗಳನ್ನು ನಾನು ಹೇಳ್ಕೊಟ್ಟಿದ್ದೇನೆ. ಈ 3 ರೀತಿಯ ವ್ಯಾಯಾಮವನ್ನು ಒಂದು 20 ಸಲ ಮಾಡೋದ್ರಿಂದಾಗಿ, ಬೆಳಗ್ಗೆ 20 ಸಲ, ಸಂಜೆ 20 ಸಲ, ಖಂಡಿತವಾಗಿ ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕಾಗತ್ತೆ. ದಿಂಬನ್ನು ಉಪಯೋಗಿಸಿ ಮಾಡುವಂಥ 2 ವ್ಯಾಯಾಮಗಳು, ಒಂದು ಬೆಡ್ಶೀಟನ್ನು ಉಪಯೋಗಿಸಿ ಮಾಡುವಂಥ ವ್ಯಾಯಾಮ. ಇದನ್ನು ಖಂಡಿತವಾಗಿ ನೀವು ಮಾಡಿ ಮಂಡಿ ನೋವನ್ನು ಕಡಿಮೆ ಮಾಡಿಕೊಳ್ಳಿ. ಜೊತೆಗೆ ಈಗಾಗಲೇ ನಾವು ಹೇಳಿದಂತಹ ಪಾಯಿಂಟ್ಗಳು ಏನಿದೆ, ಕ್ಯಾಲ್ಸಿಯಂ ಇರ್ಬೋದು, ವಿಟಮಿನ್ ಡಿ ಇರ್ಬೋದು, ಹಾರ್ಮೋನ್ಗಳಿರ್ಬೋದು, ಗ್ರೀನ್ ಜ್ಯೂಸ್ ಥೆರಪಿ ಇರ್ಬೋದು, ಮರಿಬೇಡಿ ಗ್ರೀನ್ ಜ್ಯೂಸ್ ಥೆರಪಿ. ಸೊ ಮಂಡಿ ನೋವು ಇರಲಿ ಇಲ್ಲದೆ ಹೋಗಲಿ, ಮಹಿಳೆಯರಲ್ಲಿ ಮಂಡಿ ನೋವು ಜಾಸ್ತಿ ಬರ್ತಾ ಇದೆ, ಎಲ್ಲರೂ ಕೂಡ ಈ ಗ್ರೀನ್ ಜ್ಯೂಸ್ ಥೆರಪಿಯನ್ನು ಶುರು ಮಾಡಿ. ಯಾವುದೇ ಖರ್ಚಿಲ್ಲ, ನಿಮ್ಮ ಮನೇಲಿರುವಂಥ ವಸ್ತುಗಳನ್ನೇ ನಾನು ಹೇಳ್ತಾ ಇದ್ದೀನಿ. ಕರಿಬೇವು ಎಲ್ರಿಗೂ ಸಿಗುತ್ತೆ, ಅದಕ್ಕೆ ಕೆಮಿಕಲ್ಸು ಹಾಕಿರಲ್ಲ. ಕಪ್ಪೆಳ್ಳು ಆರಾಮಾಗಿ ತಂದ್ಕೊಂಡು ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಕಸ ಎಲ್ಲ ತೆಗೆದಿಟ್ಕೊಂಡು ಮನೇಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಗಸೆ ಬೀಜವನ್ನು ಹುರಿಬಾರ್ದು, ಹಸಿ ಅಗಸೆ ಬೀಜವನ್ನೇ ಬಿಸಿಲಲ್ಲಿ ಒಣಗಿಸಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಆಗ ಅದು ಒಮೆಗಾ 3 ಎಲ್ಲ ಆಕ್ಸಿಡೈಸ್ ಆಗಲ್ಲ. ಇದನ್ನು ಜ್ಯೂಸ್ ಮಾಡಿ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಕುಡಿತಾ ಬನ್ನಿ. ಮೋಷನ್ ಕ್ಲಿಯರ್ ಆಗುತ್ತೆ, ಸಾಕಷ್ಟು ಕ್ಯಾಲ್ಸಿಯಂ ಸಿಗುತ್ತೆ, ಒಳ್ಳೆಯ ಹಾರ್ಮೋನುಗಳು ಸಿಗುತ್ತೆ, ಜೊತೆಗೆ ಶಕ್ತಿವರ್ಧನೆ ಆಗುತ್ತೆ, ಅನೇಕ ರೀತಿಯ ವಿಟಮಿನ್ಗಳು ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ. ಅದ್ಭುತ. ಸೊ ಈ ಅದ್ಭುತವನ್ನು ನೀವು ಅನುಸರಿಸಿ ಅದ್ಭುತವಾದ ಪರಿಣಾಮವನ್ನು ಪಡೆಯಿರಿ ಅನ್ನುವಂಥದ್ದು ನನ್ನ ಬಯಕೆ. ಸ್ನೇಹಿತರೆ, ಇವತ್ತು ಈ ಸಂಚಿಕೆಯಲ್ಲಿ, ಈ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ನಮಗೆ ಡಾಕ್ಟರ್ ಅವರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಇಡೀ ಪ್ರಪಂಚದಲ್ಲಿ ನಾರ್ವೆ ಹೇಳುವಂಥದ್ದು ದೇಶ ಇದೆ. ಆ ದೇಶದಲ್ಲಿ ಬೇಸಿಗೆ ಕಾಲದಲ್ಲಿ ಸಂಪೂರ್ಣವಾಗಿ ಸೂರ್ಯ ಮುಳುಗುವುದೇ ಇಲ್ಲಂತೆ, ಸಂಪೂರ್ಣವಾಗಿ. ಅಂದರೆ ವಿಟಮಿನ್ ಡಿ ಎಷ್ಟು ಸಿಗಬಹುದು, ಆ ವಿಟಮಿನ್ ಡಿಯ ಒಂದು ಪ್ರಾಮುಖ್ಯತೆಯನ್ನು ಅರಿತುಕೊಂಡು ಕ್ಯಾಲ್ಶಿಯಮನ್ನು ಪಡೆದುಕೊಂಡು ಈ ಜೇನುಗೂಡಿಗೆ ಕ್ಯಾಲ್ಶಿಯಮನ್ನು ತುಂಬಿ 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 ನಮ್ಮ ವೃದ್ಧಾಪ್ಯದಲ್ಲಿ ನಾವು ಮಂಡಿ ನೋವಿಂದ ಮುಕ್ತಿಯನ್ನು ಪಡೆಯೋಣ ಅಂತ ಹೇಳ್ತಾ, ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.